ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ಈಗಾಗಲೇ ನಿಮಗೆ ಗೊತ್ತಾಗ್ಯದ ನಮ್ಮ ಧರ್ಮಸ್ಥಳದ ಧರ್ಮ ಯಾವ ಕಡೆ ಹೊರಟದ ಅಂತೇಳಿ. ಯಾಕಂತಂದ್ರೆ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಈ ಅಧರ್ಮೀಯ ಕೆಲಸಗಳು ನೋಡಿದಾಗ ನಿಜವಾಗಿಯೂ ಭಾಳ ದುಃಖ ಆಗ್ತದೆ, ನೋವು ಆಗ್ತದೆ, ಸಂಕಟ ಆಗ್ತದೆ. ಯಾವ ಶಕ್ತಿ ಇಲ್ಲ ಹೇಳೋದಕ್ಕೆ. ಅನ್ಯಾಯಗಳ ಸರಮಾಲೆನೇ ಅಲ್ಲಿದೆ, ಅತ್ಯಾಚಾರಗಳ ಸರಮಾಲೆನೇ ಅಲ್ಲಿದೆ. ಈವನ್ ಇತ್ತೀಚೆಗೆ ಅಂಗಾಂಗಗಳ ಮಾರಾಡಿಸಿದ ನಡೆದಿರ್ಬೋದು ಎನ್ನುವಂಥ ಸಂಶಯಗಳು ಕಾಡ್ತಾ ಇದ್ದಾವೆ. ಒಂದು ಎರಡು ಅದನ್ನು ಬಿಡಿಸಿ ಹೇಳೋದಕ್ಕೆ ನೂರಾರು ಸಾವುಗಳು, ನೂರಾರು ಈಗಾಗಲೇ ನಿಮ್ಗೆ ಗೊತ್ತಿರುವಾಗ ಗೊತ್ತಿಲ್ಲದ ಸಾವುಗಳು. ಯಾರು ಏನು ಅಪರಿಚಿತರಲ್ಲಿ ಬಂದು ಯಾಕೆ ಸಾಯ್ತಾ ಇದ್ದಾರೆ, ಅದಕ್ಕೆ ಕೊಡುತ್ತಿರುವ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಸ್ವರ್ಗ ಸಿಗ್ತದೆ, ಅದಕ್ಕೆ ಜನ ಬಂದು ಸಾಯ್ತಾ ಇದ್ದಾರೆ ಅಂತೇಳಿ ಅದ್ರ ಪರ ಇದ್ದಂಥ ಮಾತುಗಾರರು ಮಾತಾಡ್ತಾರೆ. ಆದರೆ ಇಂಥ ಒಂದು ಸಾವುಗಳು ಶ್ರೀಶೈಲದಲ್ಲಿ ಯಾಕೆ ಆಗೋದಿಲ್ಲ, ಮತ್ತೊಂದು ಕಡೆ ಯಾಕೆ ಆಗೋದಿಲ್ಲ, ಬಾಲಾಜಿ ಕ್ಷೇತ್ರದಲ್ಲಿ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಅವರೆಲ್ಲ ನಿರುತ್ತರಂತೆ. ಯಾಕಂದರೆ ಇವೆಲ್ಲೂ ಕ್ಷೇತ್ರಗಳು, ಶ್ರೀಶೈಲ ಶೈವರಿಗೆ ಮತ್ತು ಬಾಲಾಜಿ ವೈಷ್ಣವರಿಗೆ ಅಥವಾ ಹರಿ ಪ್ರಿಯರಿಗೆ ಅಲ್ಲಿ ಅತ್ಯಂತ ಪ್ರಿಯವಾದ ಸ್ಥಳಗಳೆರಡು. ಈ ಒಂದು ತಿರುಮಲ ಅಥವಾ ತಿರುಪತಿ ಜೊತೆಗೆ ನಮ್ಮ ಶ್ರೀಶೈಲ ಅಲ್ಲಿ ಈ ಪ್ರಮಾಣದಲ್ಲಿ ಇಲ್ಲ. ಯಾಕಿಲ್ಲ?